ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ನಾವು ಲಿಂಗೀಯ ಮತ್ತು ಅಲಿಂಗೀಯ ಸಂತಾನೋತ್ಪತ್ತಿ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಅಸೆಕ್ಷುವಲ್ ಅಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನೋಡ್ತಾ ಹೋಗೋಣ. ನವೋತ್ಪಾದನೆಯ ಮೂಲ ಉದ್ದೇಶ ಏನು? ನವೋತ್ಪಾದನೆ ಅಂದ್ರೆ ಏನು? ಹೊಸ ಪ್ರಭೇದಗಳನ್ನ ಅಂದ್ರೆ ಪ್ರಭೇದಗಳ ನಿರಂತತೆಯನ್ನ ಇದು ಏನ್ ಮಾಡುತ್ತೆ? ಖಚಿತಪಡಿಸುತ್ತೆ. ಯಾವ ನವೋತ್ಪಾದನೆ ಎಲ್ಲಿ ಗ್ಯಾಮೆಟ್ಗಳ ವಿಲೀನ ಅಗತ್ಯ, ದಟ್ ಇಸ್ ಲಿಂಗೀಯ ನವೋತ್ಪಾದನೆ ಅಥವಾ ಲಿಂಗೀಯ ಸಂತಾನೋತ್ಪತ್ತಿ. ಓಕೆ, ಅಲಿಂಗೀಯ ನವೋತ್ಪಾದನೆಯಲ್ಲಿ ಭಾಗವಹಿಸುವಂತಹ ಜೀವಿಗಳ ಸಂಖ್ಯೆ ಎಷ್ಟು? ಒಂದಾಗಿರುತ್ತೆ ಅಲಿಂಗೀಯ ಸಂತಾನೋತ್ಪತ್ತಿಯಲ್ಲಿ. ಅಲಿಂಗೀಯ ಸಂತಾನೋತ್ಪತ್ತಿ ಅಥವಾ ನವೋತ್ಪಾದನೆಯಲ್ಲಿ ಸಂತತಿಯು ತಮ್ಮ ಪೋಷಕರಂತೆ ಇರೋದಕ್ಕೆ ಕಾರಣ ಏನು? ಇವಾಗ ಅಲಿಂಗೀಯ ಸಂತಾನೋತ್ಪತ್ತಿಯಲ್ಲಿ ಕಾರಣ ಏನು ಅಂದ್ರೆ ಅದು ಮೈಟೋಟಿಸ್ ನಿಂದ ಮಾತ್ರ ಸಂತಾನೋತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ಯಾಕೆ ಕಾರಣ ಏನು ಅಂದ್ರೆ ಅದು ಮೈಟೋಟಿಸ್ ನಿಂದ ಆಗುತ್ತೆ. ಯಾವ ನವೋತ್ಪಾದನೆಯಲ್ಲಿ ಆನುವಂಶಿಕ ವಿಭಿನ್ನತೆ ಕಂಡು ಬರುತ್ತೆ? ಆನುವಂಶಿಕ ವಿಭಿನ್ನತೆ ಕಂಡು ಬರುವಂತದ್ದು ಲಿಂಗೀಯ ನವೋತ್ಪಾದನೆಯಲ್ಲಿ. ಅಮೀಬಾದಲ್ಲಿ ಕಂಡು ಬರುವಂತಹ ಅಲಿಂಗೀಯ ನವೋತ್ಪಾದನೆಯ ವಿಧಾನ ಯಾವುದು ಅಂತ ಹೇಳಿದ್ರೆ ಅದು ವಿದಳನ. ಹೈಡ್ರಾದಲ್ಲಿ ಕಂಡುಬರುವ ಅಲಿಂಗೀಯ ನವೋತ್ಪಾದನೆಯ ವಿಧಾನ ದಟ್ ಇಸ್ ಬಡ್ಡಿಂಗ್. ಸಸ್ಯಗಳಲ್ಲಿ ಎಲೆಗಳು, ಕಾಂಡ, ಬೇರುಗಳ ಮೂಲಕ ಹೊಸ ಸಸ್ಯಗಳು ಬೆಳೆಯುವಂತಹ ನವೋತ್ಪಾದನೆಯ ವಿಧಾನವನ್ನ ಸಸ್ಯೀಯ ಪ್ರಸಾರ ಅಂತ ಕರೀತಾರೆ. ಇನ್ನು ಬ್ರೆಡ್, ಅಣಬೆಗಳಲ್ಲಿ ಕಂಡು ಬರುವಂತಹ ಅಲಿಂಗೀಯ ನವೋತ್ಪಾದನೆಯ ವಿಧಾನ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸ್ಪೋರ್ ರಚನೆ. ಪ್ಲನೇರಿಯಾ ಯಾವ ರೀತಿಯ ಅಲಿಂಗೀಯ ನವೋತ್ಪಾದನೆ ಅಂತ ಹೇಳಿದ್ರೆ ಅದು ಪುನರುತ್ಪತ್ತಿ. ಇನ್ನು ಲಿಂಗೀಯ ನವೋತ್ಪಾದನೆಯು ಯಾವ ಪ್ರಕ್ರಿಯೆಯಿಂದ ಪ್ರಾರಂಭವಾಗುತ್ತೆ? ದಟ್ ಈಸ್ ಫಲೀಕರಣ. ಫಲೀಕರಣಕ್ಕೆ ಮೊದಲು ಗ್ಯಾಮೆಟ್ಗಳು ಯಾವ ಪ್ರಕ್ರಿಯೆಯ ಮೂಲಕ ಉತ್ಪತ್ತಿ ಆಗ್ತವೆ? ನೋಡಿ, ಫಲೀಕರಣಕ್ಕೂ ಮೊದಲು ಗ್ಯಾಮೆಟ್ಸ್ ಯಾವ ಪ್ರಕ್ರಿಯೆ ಮೂಲಕ ಉತ್ಪತ್ತಿ ಆಗ್ತವೆ? ಈ ಗ್ಯಾಮೆಟ್ಸ್ ಅಂದ್ರೆ ಮಿಯಾಸಿಸ್ ಇಂದ. ಲಿಂಗೀಯ ನವೋತ್ಪಾದನೆಯಿಂದ ಉಂಟಾಗುವಂತ ಸಂತತಿಯು ತಮ್ಮ ಪೋಷಕರಿಂದ ಯಾವ ರೀತಿಯ ಗುಣಲಕ್ಷಣಗಳನ್ನ ಪಡಿತವೆ? ಪೋಷಕರ ಗುಣಲಕ್ಷಣಗಳ ಮಿಶ್ರಣ ಅಂದ್ರೇನು? ಮಿಶ್ರಣ ಗುಣಲಕ್ಷಣಗಳನ್ನ ಪಡಿತವೆ. ಇನ್ನು ಅಲಿಂಗೀಯ ನವೋತ್ಪಾದನೆಯಲ್ಲಿ ವೇಗವಾಗಿ ಪ್ರಸಾರವಾಗುವಂತಹ ಜೀವಿಗಳು ಯಾವುವು ಅಂತ ಹೇಳಿದ್ರೆ ವೇಗವಾಗಿ ಪ್ರಸಾರವಾಗುವಂತದ್ದು ದಟ್ ಇಸ್ ಬ್ಯಾಕ್ಟೀರಿಯಾ. ಯಾವ ನವೋತ್ಪಾದನೆಯಲ್ಲಿ ಕೋಶಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಆದ್ರೆ ಗ್ಯಾಮೆಟ್ಗಳು ಸೃಷ್ಟಿ ಆಗೋದಿಲ್ಲ? ನೋಡಿ, ಯಾವ ನವೋತ್ಪಾದನೆಯಲ್ಲಿ ಕೋಶಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಸೆಲ್ ನಂಬರ್ ಜಾಸ್ತಿ ಇರುತ್ತೆ, ಆದ್ರೆ ಗ್ಯಾಮೆಟ್ಗಳು ಸೃಷ್ಟಿ ಆಗಲ್ಲ. ಅದು ಯಾವುದು ಅಂತ ಹೇಳಿದ್ರೆ ಒಂದು ಸಸ್ಯೀಯ ಪ್ರಸಾರ, ಇನ್ನೊಂದು ಅಂದ್ರೆ ವೆಜಿಟೇಟಿವ್ ಪ್ರೊಪಗೇಷನ್, ಅದಾದ ನಂತರ ಅಲಿಂಗೀಯ ನವೋತ್ಪಾದನೆ. ಇನ್ನು ಅಲಿಂಗೀಯ ನವೋತ್ಪಾದನೆಯಲ್ಲಿ ಒಂದೇ ಪೋಷಕ ಜೀವಿಯಿಂದ ಹೊಸ ಜೀವಿಯು ಹುಟ್ಟುವುದಕ್ಕೆ ಏನಂತ ಕರೀತಾರೆ? ಕ್ಲೋನಿಂಗ್ ಅಂತ ಕರೀತಾರೆ. ಏಕಕೋಶೀಯ ಜೀವಿಗಳು ಅಲಿಂಗೀಯ ನವೋತ್ಪಾದನೆಯು ಸಾಮಾನ್ಯವಾಗಿ ಯಾವ ಪ್ರಕ್ರಿಯೆಯ ಮೂಲಕ ನಡೆಯುತ್ತೆ? ಅದು ವಿದಳನದ ಮೂಲಕ ನಡೆಯುತ್ತೆ. ಯಾವ ರೀತಿಯ ನವೋತ್ಪಾದನೆಯು ಜೀವಿಗಳ ವಿಕಾಸಕ್ಕೆ ಹೆಚ್ಚು ಅನುಕೂಲಕರವಾಗಿದೆ? ದಟ್ ಇಸ್ ಲಿಂಗೀಯ ನವೋತ್ಪಾದನೆ. ಸಸ್ಯಗಳಲ್ಲಿ ಲಿಂಗೀಯ ನವೋತ್ಪಾದನೆಯು ಯಾವ ಭಾಗದಲ್ಲಿ ನಡೆಯುತ್ತೆ? ನೋಡಿ, ಸಸ್ಯಗಳಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೆಯುವಂತದ್ದು ದಟ್ ಇಸ್ ಇನ್ ಫ್ಲವರ್ ಪಾರ್ಟ್. ಓಕೆ, ಫ್ಲವರ್ ಪಾರ್ಟ್. ಹೂಗಳಲ್ಲಿ ಗಂಡು ಗ್ಯಾಮೆಟ್ ನ ಹೆಸರು ಏನು? ದಟ್ ಇಸ್ ಪರಾಗ. ಹೂಗಳಲ್ಲಿನ ಹೆಣ್ಣು ಗ್ಯಾಮೆಟ್ ನ ಹೆಸರು ಏನು? ಅಂಡಾಣು. ಪರಾಗವು ಅಂಡಾಣುವನ್ನು ತಲುಪುವಂತಹ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಪರಾಗಸ್ಪರ್ಶ ಅಂತ ಕರೀತಾರೆ. ಮಾನವನಲ್ಲಿ ಲಿಂಗೀಯ ನವೋತ್ಪಾದನೆಯ ಪ್ರಮುಖ ಅಂಗಗಳು ಯಾವುವು? ವೃಷಣ ಮತ್ತು ಅಂಡಾಶಯ. ಮಾನವನಲ್ಲಿ ಗ್ಯಾಮೆಟ್ಗಳು ಯಾವುದರ ಮೂಲಕ ಅಥವಾ ಯಾವ ಜೀವಕೋಶ ವಿಭಜನೆಯ ಮೂಲಕ ಉತ್ಪತ್ತಿ ಆಗುತ್ತೆ ಅಂದ್ರೆ ಮಿಯಾಸಿಸ್. ಇನ್ನು ಝೈಗೋಟ್ ರಚನೆ ಆಗೋದಕ್ಕೆ ಕಾರಣವಾದಂತಹ ಪ್ರಕ್ರಿಯೆ ಬಂದು ಫಲೀಕರಣ. ಅಲಿಂಗೀಯ ನವೋತ್ಪಾದನೆಯಲ್ಲಿ ಜೀವಿಗಳು ಯಾವ ರೀತಿಯಾಗಿರ್ತವೆ? ಹೋಮೋಝೈಗಸ್ ಆಗಿ ಇರ್ತವೆ. ಅಲಿಂಗೀಯ ನವೋತ್ಪಾದನೆಯಲ್ಲಿ ಜೀವಿಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ ಹೋಮೋಝೈಗಸ್ ಆಗಿರುತ್ತೆ. ಯಾವ ಅಲಿಂಗೀಯ ನವೋತ್ಪಾದನೆಯು ಜೀವಿಗಳ ಅಂಗಗಳನ್ನ ಮತ್ತೆ ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ? ದಟ್ ಇಸ್ ಪುನರುತ್ಪತ್ತಿ. ಯಾವ ನವೋತ್ಪಾದನೆಯು ಹೆಚ್ಚು ಶಕ್ತಿಯನ್ನ ಬಳಸುತ್ತೆ? ಅದು ಲಿಂಗೀಯ ನವೋತ್ಪಾದನೆ. ಶಿಲೀಂಧ್ರಗಳಲ್ಲಿನ ಸ್ಪೋರ್ ರಚನೆಯು ಯಾವ ರೀತಿಯ ನವೋತ್ಪಾದನೆ? ಅದು ಅಲಿಂಗೀಯ ನವೋತ್ಪಾದನೆ. ಇನ್ನು ವಿದಳನ ಮತ್ತು ಖಂಡೀಕರಣ ನಡುವಿನ ಮುಖ್ಯ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಅದು ವಿದಳನದಲ್ಲಿ ಒಂದು ಜೀವಿಯು ಎರಡಾಗಿ ಒಡೆಯುತ್ತೆ, ಆದ್ರೆ ಖಂಡೀಕರಣದಲ್ಲಿ ಹಲವಾರು ಭಾಗಗಳಾಗಿ ಒಡೆಯುತ್ತೆ. ಇನ್ನು ಯಾವ ಜೀವಿಯು ಅಥವಾ ಯಾವ ಜೀವಿಗಳು ಲಿಂಗೀಯ ಮತ್ತು ಅಲಿಂಗೀಯ ಎರಡೂ ರೀತಿಯ ನವೋತ್ಪಾದನೆಯನ್ನ ಮಾಡ್ತವೆ ಅಂದ್ರೆ ಅವು ಬಂದು ಕೆಲವು ಸಸ್ಯಗಳು ಮತ್ತು ಹೂವುಗಳು. ಓಕೆ, ಕೆಲವು ಸಸ್ಯಗಳು ಮತ್ತು ಹೂವುಗಳು. ಮನುಷ್ಯನ ವೀರ್ಯಾಣು ಯಾವ ಕೋಶ ವಿಭಜನೆಯಿಂದ ಉತ್ಪತ್ತಿ ಆಗುತ್ತೆ? ಮನುಷ್ಯನ ವೀರ್ಯಾಣು ಮಿಯಾಸಿಸ್ ಸೆಲ್ ಡಿವಿಷನ್ ಇಂದ ಬರುತ್ತೆ. ಇನ್ನು ಯಾವ ರೀತಿಯ ನವೋತ್ಪಾದನೆಯು ವಿಕಸನಕ್ಕೆ ಹೆಚ್ಚು ಸಹಕಾರಿಯಾಗಿದೆ? ಅದು ಲಿಂಗೀಯ ನವೋತ್ಪಾದನೆ. ಇನ್ನು ನವೋತ್ಪಾದನೆಯಲ್ಲಿ ಸಂತತಿಯನ್ನು ಉತ್ಪಾದಿಸಲು ಯಾವ ಅಂಶಗಳು ಅಗತ್ಯ ಅಂತ ಹೇಳಿದ್ರೆ DNA ಅನ್ನುವಂಥದ್ದು ಬಹಳನೇ ಅಗತ್ಯ. ಇನ್ನು ಪುರುಷ ಮತ್ತು ಸ್ತ್ರೀ ಗ್ಯಾಮೆಟ್ಗಳ ಸಂಖ್ಯೆ
ಎಷ್ಟು ಅಂತ ಕೇಳಿದರೆ ಅರ್ಧ ಕ್ರೋಮೋಸೋಮ್ಗಳಾಗಿರುತ್ತೆ ಅದು. ಓಕೆ, ಅಂದ್ರೇನು, ಗ್ಯಾಮೆಟ್ಗಳ ಸಂಖ್ಯೆ, ಪುರುಷ ಮತ್ತು ಸ್ತ್ರೀ ಗ್ಯಾಮೆಟ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಅದು ಅರ್ಧ ಕ್ರೋಮೋಸೋಮ್ ಆಗಿರುತ್ತೆ. ಯಾವ ನವೋತ್ಪಾದನೆಯು ನಿಧಾನವಾಗಿ ಜೀವಿಗಳ ಸಂಖ್ಯೆಯನ್ನ ಹೆಚ್ಚಿಸುತ್ತೆ ಅಂತ ಹೇಳಿದ್ರೆ ಅದು ಲಿಂಗೀಯ ನವೋತ್ಪಾದನೆ. ಈಸ್ಟ್ ನಲ್ಲಿ ಕಂಡುಬರುವಂತ ಅಲಿಂಗೀಯ ನವೋತ್ಪಾದನೆಯ ವಿಧಾನ ಯಾವುದು ಅಂದ್ರೆ ಅದು ಬಡ್ಡಿಂಗು. ಇನ್ನು ವಿದಳನಕ್ಕೆ ಮತ್ತೊಂದು ಉದಾಹರಣೆ ಯಾವುದು? ಪ್ಯಾರಾಮಿಷಿಯನ್. ಲಿಂಗೀಯ ನವೋತ್ಪಾದನೆಯ ಪ್ರಮುಖ ಲಕ್ಷಣ ಬಂದು ಗ್ಯಾಮೆಟ್ಗಳ ರಚನೆ. ಓಕೆ, ಗ್ಯಾಮೆಟ್ಗಳ ರಚನೆನೇ ಈ ಲಿಂಗೀಯ ನವೋತ್ಪಾದನೆಯ ಪ್ರಮುಖ ಲಕ್ಷಣ ಆಗಿರುತ್ತೆ. ಇನ್ನು ಅಲಿಂಗೀಯ ನವೋತ್ಪಾದನೆಯಲ್ಲಿ ಜೀವಿಗಳು ಹೇಗೆ ಉತ್ಪತ್ತಿ ಆಗ್ತವೆ ಅಂದ್ರೆ ಅದು ಮೈಟೋಸಿಸ್ ನಿಂದ ಮಾತ್ರ. ಯಾವ ಜೀವಿಗಳು ಪುನರುತ್ಪತ್ತಿ ಸಾಮರ್ಥ್ಯವನ್ನ ಹೊಂದಿದವೆ? ಅದು ಬಂದು ಸ್ಟಾರ್ ಫಿಶ್ ಮತ್ತು ಪ್ಲನೇರಿಯಾ. ಸ್ಟಾರ್ ಫಿಶ್ ಮತ್ತು ಪ್ಲನೇರಿಯಾ ಏನಿದೆ ಇವು ಪುನರುತ್ಪತ್ತಿ ಸಾಮರ್ಥ್ಯವನ್ನ ಹೊಂದಿದವೆ. ಯಾವ ನವೋತ್ಪಾದನೆಯು ಸಂತತಿಯ ಆನುವಂಶಿಕ ಸಂಯೋಜನೆಯನ್ನ ಬದಲಾಯಿಸೋದಿಲ್ಲ? ಅದು ಅಲಿಂಗೀಯ ನವೋತ್ಪಾದನೆ. ಯಾವ ಪ್ರಕ್ರಿಯೆಯು ವಿವಿಧ ಜೀನ್ಗಳನ್ನ ಸಂಯೋಜಿಸುತ್ತೆ? ವಿವಿಧ ಜೀನ್ಗಳನ್ನ ಸಂಯೋಜಿಸುವಂತ ಕೆಲಸ ಮಾಡೋದು ಮಿಯೋಸಿಸ್. ಅಲಿಂಗೀಯ ನವೋತ್ಪಾದನೆಯಿಂದ ಉಂಟಾಗುವ ಸಂತತಿಯು ಯಾವ ರೀತಿಯ ಗುಣಲಕ್ಷಣಗಳನ್ನ ಹೊಂದಿರುತ್ತೆ ಅಂದ್ರೆ ಅದು ಪೋಷಕರಂತಾನೆ ಗುಣಲಕ್ಷಣಗಳನ್ನ ಹೊಂದಿರುತ್ತೆ. ಯಾವ ಜೀವಿಗಳು ಮುಖ್ಯವಾಗಿ ಅಲಿಂಗೀಯ ನವೋತ್ಪಾದನೆಯನ್ನ ಪ್ರದರ್ಶಿಸುತ್ತೆ ಅಂತ ಹೇಳಿದ್ರೆ ಅದು ಏಕಕೋಶೀಯ ಜೀವಿಗಳು. ಇನ್ನು ನವೋತ್ಪಾದನೆಯ ಸಮಯದಲ್ಲಿ ಗ್ಯಾಮೆಟ್ಗಳ ರಚನೆಯ ನಂತರ ಯಾವ ಪ್ರಕ್ರಿಯೆ ನಡೆಯುತ್ತೆ? ಗ್ಯಾಮೆಟ್ಗಳ ರಚನೆಯ ನಂತರ ನಡೆಯುವಂಥದ್ದು ಅವುಗಳ ವಿಲೀನ. ಯಾವ ರೀತಿಯ ನವೋತ್ಪಾದನೆಯು 2 ಪೋಷಕರ ಅಗತ್ಯ ಇದೆ? ಅದು ಲಿಂಗೀಯ ನವೋತ್ಪಾದನೆ. ಅಲಿಂಗೀಯ ನವೋತ್ಪಾದನೆಯಲ್ಲಿ ಸಂತತಿಯ ವಿಕಾಸ ಯಾವ ರೀತಿ ಆಗುತ್ತೆ? ಅದು ತುಂಬಾ ನಿಧಾನವಾಗಿ ಆಗುತ್ತೆ. ಈಗ ಅಲಿಂಗೀಯ ನವೋತ್ಪಾದನೆಯಲ್ಲಿ ಸಂತತಿಯ ವಿಕಾಸ ಏನಿರುತ್ತೆ ಅದು ನಿಧಾನವಾಗಿ ಆಗುತ್ತೆ. ಇನ್ನು ಬಡ್ಡಿಂಗ್ ಪ್ರಕ್ರಿಯೆಗೆ ಮತ್ತೊಂದು ಉದಾಹರಣೆ ಯಾವುದು? ದಟ್ ಇಸ್ ಈಸ್ಟ್ ಮತ್ತು ಹೈಡ್ರಾ. ನೋಡಿ, ಇಲ್ಲಿ ನಿಧಾನ ಅಂತ ಕೊಟ್ಟಿದ್ದಾರೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಬಂದು. ಐ ಥಿಂಕ್ ಲಿಂಗೀಯ ನವೋತ್ಪಾದನೆಯಲ್ಲಿ ಸಂತತಿಯ ವಿಕಾಸ ನಿಧಾನವಾಗಿ ಆಗುತ್ತೆ. ಓಕೆ, ಯಾಕಂದ್ರೆ 9 ತಿಂಗಳುಗಳು ಕಳಿಬೇಕಾಗತ್ತೆ ಲಿಂಗೀಯ ಉತ್ಪಾದನೆ ಅಥವಾ ಲಿಂಗೀಯ ನವೋತ್ಪಾದನೆ ಅಂತ ಬಂದಾಗ. ಸೊ ಹಾಗಾಗಿ ಇಲ್ಲಿ ನಿಧಾನ ಅಂತ ಇದೆಯಲ್ಲ, ಇದನ್ನ ಒಂದ್ ಸ್ವಲ್ಪ ಪರಿಶೀಲಿಸ್ಬೇಕಾಗತ್ತೆ. ಅಂದ್ರೆ ಇದು ಅಲ್ಲ ಅಂತ ನನಗನ್ಸುತ್ತೆ. ನಿಮ್ಮ ಒಂದು ಉತ್ತರ ಏನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಈಗ ಲಿಂಗೀಯ ನವೋತ್ಪಾದನೆಯಲ್ಲಿ ಸಂತತಿಯ ವಿಕಾಸ ನಿಧಾನವಾಗಿ ಆಗುತ್ತಾ ಅಥವಾ ವೇಗವಾಗಿ ಆಗುತ್ತಾ ಅಂತ ನೋಡೋದಾದ್ರೆ ಅಲಿಂಗೀಯ ನವೋತ್ಪಾದನೆಯಲ್ಲಿ ಮಾತ್ರ ಸಂತತಿಯ ವಿಕಾಸ ವೇಗವಾಗಿನೇ ಆಗುತ್ತೆ ಅಲಿಂಗೀಯ ನವೋತ್ಪಾದನೆಯಲ್ಲಿ. ಓಕೆ, ಬಡ್ಡಿಂಗ್ ಪ್ರಕ್ರಿಯೆಗೆ ಮತ್ತೊಂದು ಉದಾಹರಣೆ ಅಂತ ಹೇಳಿದ್ರೆ ಈಸ್ಟ್ ಮತ್ತೆ ಹೈಡ್ರಾ. ಯಾವ ನವೋತ್ಪಾದನೆಯು ಜೀವಿಗಳಿಗೆ ಹೆಚ್ಚು ವೈವಿಧ್ಯತೆಯನ್ನ ನೀಡುತ್ತೆ? ಅದು ಲಿಂಗೀಯ ನವೋತ್ಪಾದನೆ. ಲಿಂಗೀಯ ನವೋತ್ಪಾದನೆಯಿಂದ ಉಂಟಾಗುವಂತಹ ಝೈಗೋಟು ಯಾವ ರೀತಿಯಾಗಿರುತ್ತೆ? ಅದು ಪೂರ್ಣ ಕ್ರೋಮೋಸೋಮ್ಗಳ ಆಗಿರುತ್ತೆ. ಯಾವ ನವೋತ್ಪಾದನೆಯು ಪರಿಸರಕ್ಕೆ ಹೆಚ್ಚು ಹೊಂದಿಕೊಳ್ಳುತ್ತೆ? ಲಿಂಗೀಯ ನವೋತ್ಪಾದನೆ. ಪ್ರಾಣಿಗಳಲ್ಲಿ ಯಾವ ನವೋತ್ಪಾದನೆಯು ಕೋಶ ವಿಭಜನೆಯ ಮೂಲಕ ಸಂತತಿಯನ್ನ ಉತ್ಪಾದಿಸುತ್ತೆ ಅಂತ ಹೇಳಿದ್ರೆ ಅದು ಬಡ್ಡಿಂಗ್ ಮತ್ತು ಪುನರುತ್ಪತ್ತಿ. ಯಾವ ರೀತಿಯ ನವೋತ್ಪಾದನೆಯು ಕಡಿಮೆ ಅಪಾಯಕಾರಿ ಅಂತ ಹೇಳಿದ್ರೆ ಅದು ಅಲಿಂಗೀಯ ನವೋತ್ಪಾದನೆ. ಅಲಿಂಗೀಯ ನವೋತ್ಪಾದನೆಯಲ್ಲಿ ಜೀವಿಗಳು ಹೇಗೆ ಉತ್ಪತ್ತಿ ಆಗ್ತವೆ? ಒಂದು ಪೋಷಕದಿಂದ ಉತ್ಪತ್ತಿ ಆಗ್ತವೆ. ಯಾವ ರೀತಿಯ ಜೀವಿಗಳು ಅಲಿಂಗೀಯ ನವೋತ್ಪಾದನೆಯನ್ನ ಮಾಡ್ತವೆ? ದಟ್ ಈಸ್ ಏಕಕೋಶೀಯ ಮತ್ತು ಬಹುಕೋಶೀಯ. ಅಲಿಂಗೀಯ ನವೋತ್ಪಾದನೆಯ ಪ್ರಮುಖ ಉಪಯೋಗ ಏನು? ಅದು ವೇಗವಾಗಿ ಹೊಸ ಜೀವಿಗಳನ್ನ ಉತ್ಪಾದಿಸುತ್ತೆ. ನೋಡಿದ್ರ, ಇಲ್ಲೇ ಇದೆ ಆನ್ಸರ್. ಸೊ ನಿಮಗೆ ಉತ್ತರ ಸಿಕ್ತು ಅಲ್ವಾ? ಅಲಿಂಗೀಯ ನವೋತ್ಪಾದನೆಯಲ್ಲಿ ಸಂತತಿಯ ವಿಕಾಸ ಏನಿರುತ್ತೆ ಅದು ಯಾವ ರೀತಿ ಆಗುತ್ತೆ? ವೇಗವಾಗಿ ಆಗುತ್ತೆ ಅನ್ನೋದೇ ಇಲ್ಲಿ ರೈಟ್ ಆನ್ಸರ್. ಓಕೆ, ಎಸ್, ನೋಡಿ, ಅಲಿಂಗೀಯ ನವೋತ್ಪಾದನೆಯ ಪ್ರಮುಖ ಉಪಯೋಗ ಅಂತ ಹೇಳಿದ್ರೆ ಇಲ್ಲಿ ವೇಗವಾಗಿ ಹೊಸ ಜೀವಿಗಳನ್ನ ಉತ್ಪಾದಿಸುವುದು. ಇನ್ನು ಹೊಸ ನವೋತ್ಪಾದನೆಯು ಗಂಡು ಮತ್ತು ಹೆಣ್ಣು ಕೋಶಗಳ ನಡುವಿನ ವ್ಯತ್ಯಾಸವನ್ನ ಆಧರಿಸಿದೆ. ಯಾವ ನವೋತ್ಪಾದನೆ? ದಟ್ ಇಸ್ ಲಿಂಗೀಯ ನವೋತ್ಪಾದನೆ. ಮನುಷ್ಯನ ಗ್ಯಾಮೆಟ್ಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿದೆ? 23. ಮನುಷ್ಯನ ಗ್ಯಾಮೆಟ್ಗಳಲ್ಲಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮನುಷ್ಯನ ಗ್ಯಾಮೆಟ್ಗಳಲ್ಲಿ ಎಷ್ಟು ಕ್ರೋಮೋಸೋಮ್ಗಳಿವೆ? ದಟ್ ಇಸ್ 23. ಹೂಗಳಲ್ಲಿನ ಯಾವ ಭಾಗವು ಸಂತಾನೋತ್ಪತ್ತಿಗೆ ಕಾರಣವಾಗಿದೆ? ಕೇಸರ ಮತ್ತು ಅಂಡಾಶಯ. ಯಾವ ನವೋತ್ಪಾದನೆಯು ನಿಧಾನವಾಗಿ ವಿಕಾಸಗೊಳ್ಳುತ್ತೆ? ಅದು ಅಲಿಂಗೀಯ ನವೋತ್ಪಾದನೆ.
ಯಾವ ನವೋತ್ಪಾದನೆಯು ನಿಧಾನವಾಗಿ ವಿಕಾಸಗೊಳ್ಳುತ್ತೆ? ನಿಧಾನವಾಗಿ ವಿಕಾಸಗೊಳ್ಳುತ್ತೆ ಅಂತ ಇದೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡಿ, ದೇರ್ ಈಸ್ ನೋ ಕನ್ಫ್ಯೂಷನ್ಸ್. ಇಲ್ಲಿ ಏನ್ ಹೇಳಿದರೆ ಉಪಯೋಗ ಬಂದು ವೇಗ, ಬಟ್ ಇಲ್ಲಿ ಇವಾಗ ಕ್ಲಿಯರ್ ಆಯ್ತು ನೋಡಿ, ಸಂತತಿಯ ವಿಕಾಸ ಯಾವ ರೀತಿ ಆಗಿರುತ್ತೆ, ವಿಕಾಸ ಅಂತ ಕೇಳಿದರೆ. ಸೊ ಹಾಗಾಗಿ ಇಲ್ಲಿ ನಿಧಾನ ಅನ್ನುವಂಥದ್ದು ಸರಿಯಾದಂತ ಉತ್ತರ ಆಗುತ್ತೆ. ಇಲ್ಲಿ ನೋಡಿ ನೀವು, ಯಾವ ಅಂದ್ರೆ ಅಲಿಂಗಿಯ ಯಾವ ನವೋತ್ಪಾದನೆಯು ನಿಧಾನವಾಗಿ ವಿಕಾಸಗೊಳ್ಳುತ್ತೆ, ಅದಕ್ಕೆ ಸಂತತಿಯ ವಿಕಾಸ. ಸೊ ಯಾವ ರೀತಿಯಾಗಿರುತ್ತೆ, ಅಲಿಂಗೀಯ ನವೋತ್ಪಾದನೆ ಏನಿರುತ್ತೆ ಅದು ನಿಧಾನವಾಗಿರುತ್ತೆ. ಅಲಿಂಗೀಯ ನವೋತ್ಪಾದನೆಯಲ್ಲಿ ಯಾವ ರೀತಿಯ ಜೀವಕೋಶಗಳು ಉತ್ಪತ್ತಿ ಆಗುತ್ತೆ, ಅದು ಹೋಮೋಜೈಗಸ್. ಯಾವ ನವೋತ್ಪಾದನೆಯು ಹೊಸ ಪ್ರಭೇದಗಳನ್ನು ಸೃಷ್ಟಿಸುತ್ತೆ, ಅದು ಲಿಂಗೀಯ ನವೋತ್ಪಾದನೆ. ಯಾವ ರೀತಿಯ ನವೋತ್ಪಾದನೆಯು ಆನುವಂಶಿಕವಾಗಿ ಸಮಾನವಾಗಿರುವಂತಹ ಸಂತತಿಯನ್ನು ಉತ್ಪಾದಿಸುತ್ತೆ, ಅದು ಅಲಿಂಗೀಯ ನವೋತ್ಪಾದನೆ. ಯಾವ ನವೋತ್ಪಾದನೆಯು ಜೀವಿಗಳಿಗೆ ರೋಗಗಳನ್ನ ಎದುರಿಸೋದಕ್ಕೆ ಸಹಾಯ ಮಾಡುತ್ತೆ, ಅದು ಲಿಂಗೀಯ ನವೋತ್ಪಾದನೆ. ಇನ್ನು ಅಲಿಂಗೀಯ ನವೋತ್ಪಾದನೆಗೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದರೆ, ದಟ್ ಈಸ್ ಅಮೀಬಾದ ವಿದಳನ. ಸಸ್ಯಗಳಲ್ಲಿ ಪರಾಗಸ್ಪರ್ಶಕ್ಕೆ ಯಾವ ಜೀವಿಗಳು ಸಹಾಯ ಮಾಡ್ತವೆ, ಅದು ಕೀಟಗಳು, ಪಕ್ಷಿಗಳು ಮತ್ತು ನೀರು. ಇವೆಲ್ಲವೂ ಕೂಡ ಸಸ್ಯಗಳಲ್ಲಿ ಪರಾಗಸ್ಪರ್ಶಕ್ಕೆ ಯಾವ ಜೀವಿಗಳು ಸಹಾಯ ಮಾಡ್ತವೆ, ಪರಾಗಸ್ಪರ್ಶಕ್ಕೆ ಯಾವ ಜೀವಿಗಳು ಸಹಾಯ ಮಾಡ್ತವೆ, ಕೀಟಗಳು, ಪಕ್ಷಿಗಳು, ನೀರು ಎಲ್ಲವೂ ಕೂಡ ಸಹಾಯ ಮಾಡ್ತವೆ. ಇನ್ನು ಲಿಂಗೀಯ ನವೋತ್ಪಾದನೆಯು ಜೀವಿಗಳಲ್ಲಿ ಯಾವ ವಿಕಸನಕ್ಕೆ ಕಾರಣವಾಗುತ್ತೆ, ಲಿಂಗೀಯ ನವೋತ್ಪಾದನೆಯು ಜೀವಿಗಳಲ್ಲಿ ಯಾವ ವಿಕಾಸಕ್ಕೆ ಕಾರಣವಾಗುತ್ತೆ, ಪ್ರಭೇದಗಳ ವೈವಿಧ್ಯತೆಗೆ ಕಾರಣ ಆಗುತ್ತೆ. ಯಾವ ರೀತಿಯ ಸಂತತಿಯು ತನ್ನ ತಂದೆ ಮತ್ತು ತಾಯಿಯಿಂದ ತಲಾ ಅರ್ಧದಷ್ಟು ಜೀನ್ಗಳನ್ನ ಪಡೆಯುತ್ತೆ ಅಂತ ಹೇಳಿದ್ರೆ, ಅದು ಲಿಂಗೀಯ ಸಂತಾನೋತ್ಪತ್ತಿ ಅಥವಾ ನವೋತ್ಪಾದನೆಯ ಸಂತತಿ. ಇನ್ನು ಅಲಿಂಗೀಯ ನವೋತ್ಪಾದನೆಯನ್ನ ಯಾವ ರೀತಿಯಲ್ಲಿ ನಾವು ವಿವರಿಸಬಹುದು, ಅಲಿಂಗೀಯ ನವೋತ್ಪಾದನೆಯನ್ನ ಕೇವಲ ಒಂದು ಪೋಷಕದಿಂದ ಮಾತ್ರ ಅದನ್ನ ನಾವು ವಿವರಿಸೋದಕ್ಕೆ ಸಾಧ್ಯ. ಓಕೆ.